ನಮಸ್ಕಾರ ಎಲ್ಲರಿಗೂ ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಇಂದಿನ ಅಡುಗೆ ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಬೆಂಡೆಕಾಯಿ ಪಲ್ಯದ ಜೊತೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ನೀವೆಲ್ಲರೂ. ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಬೆಂಡೆಕಾಯಿ ತೊಗೊಂಡಿದ್ದೀನಿ, 1/4 kg ಮೇಲಿದೆ, 300 ಗ್ರಾಮ್ಸ್ ಇದೆ. ಆಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ಇದಕ್ಕೆ ಟೇಸ್ಟ್ಗೆ. ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ 2, ಸಿಹಿ ಟೊಮೆಟೊ 1 ತೊಗೊಂಡಿದ್ದೀನಿ. ಈರುಳ್ಳಿ 1 ದೊಡ್ಡ ಗೆಡ್ಡೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮೇಯ್ನು ಇದು ಮೆಂತ್ಯ ಸೊಪ್ಪು 1 ಬಟ್ಲು ತೊಗೊಂಡಿದ್ದೀನಿ. ಸಾರಿನ ಪುಡಿ ತೊಗೊಂಡಿದ್ದೀನಿ, ಹುಳಿ ಪುಡಿ ಅಂತೀವಲ್ಲ ಅದು 2 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ನಾನು ಪಲ್ಯ ಮಾಡ್ತೀನಿ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ ನೋಡಿ. ಆಯಿಲ್ ಹಾಕ್ತೀನಿ ಇವಾಗ. ಇದಕ್ಕೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ, ತುಂಬ ಏನಲ್ಲ, ಸ್ವಲ್ಪ ಬೇಕು, ಇಷ್ಟ ಹಾಕಬೇಕು ನೋಡಿ. ಎಣ್ಣೆ ಕಾಯ್ದಿದೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, 1 ದೊಡ್ಡ ಗಾತ್ರದ ಈರುಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ತುಂಬ ಏನು ಸೀದೋಳೋ ಥರ ಬೇಡ, ಸ್ವಲ್ಪ ಲೈಟಾಗಿ ಟರ್ನ್ ಆದರೆ ಸಾಕು. ತುಂಬ ಈರುಳ್ಳಿನೂ ಹಾಕ್ಬಾರ್ದು, 1 ಗೆಡ್ಡೆ ಹಾಕಿದ್ದೀನಿ. ಮೇಯ್ನ್ ಏನು ಅಂದರೆ ಇದು ಬೆಂಡೆಕಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಹಂಗಾಗಿ 1 ಈರುಳ್ಳಿ ಸಾಕಾಗುತ್ತೆ ದೊಡ್ಡದು ನೋಡಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಬೆಂಡೆಕಾಯಿ ಹಾಕ್ತೀನಿ ನಾನು. ನೋಡಿ ಬೆಂಡೆಕಾಯಿಗೆ ಉರಿತಾ ಇರಬೇಕು. ಇದಕ್ಕೆ ನಾನು ಸಾಸಿವೆ ಹಾಕೋದಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಬೆಂಡೆಕಾಯಿ. ಟೊಮೆಟೊ 3 ಹಾಕ್ತೀನಿ, ಯಾಕಂದರೆ 2 ಹುಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, 1 ಸಿಹಿ ಟೊಮೆಟೊ ಹಾಕಿದ್ದೀನಿ. ಹುಳಿ ಹುಣಸೆ ಹಣ್ಣು ಬಿಡೋ ಹಾಗಿಲ್ಲ, ಅದರಲ್ಲೇ ಹುಳಿ ಬರುತ್ತಲ್ಲ, ತುಂಬ ಟೇಸ್ಟಿ ಆಗುತ್ತೆ. ಇದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು ಮೆಂತ್ಯ ಸೊಪ್ಪು. ಹಾಗಾಗಿ ನಾನು ಮೆಂತ್ಯ ಸೊಪ್ಪು ರೂಢಿ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡಿದಾಗ ಸ್ವಲ್ಪನಾದರೂ ಹಾಕ್ತೀನಿ. ಇವತ್ತು 1 ಬಟ್ಲು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ, ಯಾಕೆಂದರೆ ಬೆಂಡೆಕಾಯಿ ಉಪ್ಪಿಡಿಲಿ ಅಂತ. ಇಲ್ಲದಿದ್ದರೆ ಚೆನ್ನಾಗಿರಲ್ಲ, ಸಪ್ಪೆ ಸಪ್ಪೆ ಹೊಡಿತಾ ಇರುತ್ತೆ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದು ಮಾಡಿ, ಟೊಮೊಟೊ ಹಾಕ್ಕೊಂಡ್ರೆ ಅದು ಲೋಳೆ ಎಲ್ಲ ಹೊರಟೋಗುತ್ತೆ. ಟೊಮೊಟೊ ಹಾಕಿದ್ರೆ ಹುಳಿ ಬೀಳುತ್ತಲ್ಲ, ಅವಾಗೆಲ್ಲ ಹೊರಟೋಗ್ಬಿಡುತ್ತೆ. ಈ ಥರ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು, ತುಂಬ ಹೈ ಮಾಡಬಾರ್ದು, ಈ ಥರ ಉರಿತಾ ಇರಬೇಕು. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಏನಂದರೆ ಬೆಂಡೆಕಾಯಿನ ರಾತ್ರಿ 1 3-4 ಸೀಳ್ಬಿಟ್ಟು ನೆನೆಯಾಕಿ ನೀರಲ್ಲಿ ಕುಡಿದ್ರೆ ವೆಯ್ಟ್ ಲಾಸು ಆಗುತ್ತೆ, ಮತ್ತು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಆ ಥರ ಮಾಡಿ. ಈ ಸಮಯದಲ್ಲಿ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದಾಗ ಲೋಳೆ ಇರೋದು ಇದೆಲ್ಲ ಹೊರಟೋಗುತ್ತೆ, ಇದರ ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ನೋಡಿ. ಎಲ್ಲ ಬೇರೆ ಬೇರೆ ಥರ ಆಗುತ್ತೆ. ಬೆಂಡೆಕಾಯಿ ಹಂಚ್ಕೊಳ್ಳೋದಿಲ್ಲ, ಇದೇ ಸಾಕು, ನೀರು ಏನೂ ಬೇಕಾಗಿಲ್ಲ, ಇಷ್ಟೇ ಸಾಕು. ಲಾಸ್ಟಲ್ಲಿ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಬೆಂಡೆಕಾಯಿ ಸೊಪ್ಪನ್ನ ಇದು ಮಾಡಿಬಿಟ್ಟು ಹೆಚ್ಚಿಬಿಟ್ಟು ಹಾಕ್ಬಿಡ್ತೀನಿ. ಅದು ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ, ಚಪಾತಿಗೆ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿ ತಿಳಿಸಾರಿಗೆ ಚೆನ್ನಾಗಿರುತ್ತೆ, ಮೊಸರನ್ನ ತಿನ್ನೋದಕ್ಕೆ ಕಲಿಸ್ಕೊಂಡು ಅದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ನೋಡಿ. ಎಲ್ಲ ತಳದಿಂದನೂ ಕೂಡ ನೀಟಾಗಿ ಸಪ್ರೇಟ್ ಆಗೋಯ್ತು, ಏನು ತಳ ಹಿಡಿಯಲ್ಲ. ಟೊಮೊಟೊ ಹಾಕಿದ್ಮೇಲೆ ಪೇಷನ್ಸ್ ಇರಬೇಕು ಮಾಡೋಕ್ಕೆ, ಅಷ್ಟೇ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು, ಬೆಂಡೆಕಾಯಿ ಉರಿಬೇಕಲ್ಲ, ಹುರಿದ್ರೆ ಸ್ವಲ್ಪ ಚೆನ್ನಾಗಿರೋದು, ಹಾಗಾಗಿ ನೋಡಿ. ಸಾಂಬಾರು ಪುಡಿ ಹಾಕ್ತೀನಿ, 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಬಿಗ್ ಸ್ಪೂನಲ್ಲಿ. ಈಗ ಒಂದು ಇದರಲ್ಲಿ 3-4 ಸ್ಪೂನ್ ಹಾಕ್ತೀನಿ, 4 1 5 ಸೊಪ್ಪೆಲ್ಲ ಹಾಕ್ತೀನಲ್ಲ ಅದಕ್ಕೋಸ್ಕರ.
ಆಗಲೇ ಹೇಳಿದ್ನಲ್ಲ ಆಮೇಲೆ ಸ್ವಲ್ಪ ಹಾಕ್ತೀನಿ ಅಂತೇಳಿ. ಈಗ ಸೊಪ್ಪು ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ನೋಡಿ, ಹೆಚ್ಕೊಂಡಿರೋ ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬ ಹೆಲ್ತ್ಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪು. ಇದನ್ನು ತಿನ್ಬೋದು. ಒಂದು ಊಟದ ಸಮಯದಲ್ಲಿ ಒಂದು 3-4 ಸ್ಪೂನು ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಚೆನ್ನಾಗಿ ಮಾಡಬೇಕು. ಸಾಲ್ಟಲ್ಲಿ ತೊಳೆದಿಟ್ಬಿಟ್ಟು ಸ್ವಲ್ಪ ಹಸಿ ಸೊಪ್ಪು ತಿನ್ಬಿಟ್ಟು ಒಂದು ಗ್ಲಾಸ್ ಹಾಟ್ ವಾಟ್ರ್ ಕುಡಿದ್ರೆ ಅದು ಕೂಡ ವೆಯ್ಟ್ ಲಾಸ್ ಆಗುತ್ತೆ, ತುಂಬ ಒಳ್ಳೆಯದು. ಏನು ನೀರೇನು ಹಾಕ್ಬೇಕಾಗಿಲ್ಲ, ಲಿಡ್ ಕ್ಲೋಸ್ ಮಾಡಿದ್ರೆ ಅದರದೇ ನೀರು ಬೀಳುತ್ತಲ್ಲ, ಸರೋಗುತ್ತೆ. ಅವಾಗ ಒಂದು 2 ಸೆಕೆಂಡು ಅಥವಾ ಒಂದು 2 ನಿಮಿಷ ಸಾಕು. ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. 2 ಮಿನಿಟ್ಸ್ ಅಷ್ಟು ಇಟ್ಟಿದ್ದೆ. ಇವಾಗ ಅದನ್ನು ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ಸೆಕೆಂಡ್ ಸಾಕು, 1 ನಿಮಿಷ ಸಾಕು. ಸ್ವಲ್ಪ ಆಗೋಗಿದೆ. ನಾನು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಸಾಕು. ನೋಡಿ, ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಇದೆ. ಆಮೇಲೆ ಚಪಾತಿ ಮಾಡಿದ್ದೆ ನಾನು, ಈಗಲೇ ಕಲಿತು ಮಾಡಿದ್ದು, ಅದನ್ನು ತೋರಿಸ್ತೀನಿ ನೋಡಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕರ್ಡ್ ರೈಸ್ಗೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.